ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ರೇಷನ್ ಕಾರ್ಡ್ ಇರೋರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಗೆ ಎಲ್ಲರಿಗೂ ಕೂಡ ಸಿಗ್ತಿದೆ ಅನ್ನಭಾಗ್ಯ ಯೋಜನೆಯಡಿ 15 kg ಅಕ್ಕಿ ಸಿಗ್ತಿದೆ. ಹಾಗಾದರೆ ಈ ಒಂದು ಅಕ್ಕಿ ನಿಮಗೆ ಪ್ರತಿ ತಿಂಗಳು ಕೂಡ ಕೊಡ್ತಾರಾ? ಇದಕ್ಕೇನಾದರೂ ನೀವು ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಬೇಕಾಗುತ್ತಾ, ಏನಾದರೂ ಅಪ್ಲೈ ಏನೋ ಮಾಡಬೇಕಾಗುತ್ತಾ, ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗ್ತೀರಾ, ರೇಷನ್ನ ತೊಗೋತೀರಾ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೊತ್ತಲ್ಲ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲ ನೋಡಿ, ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗ್ತೀರಾ, ರೇಷನ್ನ ತೊಗೋತೀರಾ. ಆದರೆ ಕಳೆದ ಒಂದು ಅಷ್ಟು ತಿಂಗಳಿಂದ ನಿಮಗೆ ಬರ್ತಾ ಇರೋದೆ 5 kg ಅಕ್ಕಿನ ಕೊಡ್ತಾ ಇರ, ಮತ್ತು ಇನ್ನೊಂದು 5 kg ಸರ್ಕಾರದ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ದುಡ್ಡು ಕರೆಕ್ಟಾಗಿ ಬರ್ತಾಯಿಲ್ಲ. ಆದರೆ ಬ್ಯಾಲೆನ್ಸ್ ಅಮೌಂಟೆಲ್ಲ ಇವಾಗ ಕ್ಲಿಯರ್ ಆಗ್ತಿದೆ. ಒಂದ್ಸಲ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ಅನ್ನಭಾಗ್ಯ ಯೋಜನೆಯಡಿ ಹಣ ಕೂಡ ಜಮೆ ಆಗಿರುತ್ತೆ. ಇವಾಗ ಈ ಒಂದು ಸಂದರ್ಭದಲ್ಲೇ ರಾಜ್ಯ ಸರ್ಕಾರದವರು ನಿಮಗೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಇಲ್ಲಿ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ 15 kg ಅಕ್ಕಿನ ಕೊಡ್ತಾರೆ. ಹಾಗಾದರೆ ನಿಮ್ಗೆ ಅನಿಸುತ್ತೆ ಇದು ನಿಜನಾ ಸುಳ್ಳ, ಏನು ಯಾವ ರೀತಿ ನಮಗೆ 15 kg ಅಕ್ಕಿನ ಕೊಡ್ತಾರೆ, ಹಾಗಾದರೆ ಪ್ರತಿ ತಿಂಗಳು ಕೂಡ ಕೊಡ್ತಾರಾ? ಈ ರೀತಿ ನಿಮಗೆ ಸಾಕಷ್ಟು ಡೌಟ್ಸ್ಗಳು ಬರುತ್ತೆ. ಇದ್ರ ಬಗ್ಗೆ ಎಲ್ಲನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ನ ಮಾಡ್ತೀನಿ. ಇವಾಗ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಇಲ್ಲಿ ನಿಮ್ಮ ಪ್ರಶ್ನೆಗೆ 1 by 1 ಆನ್ಸರ್ನ ಮಾಡೋದಾದ್ರೆ, ಇಲ್ಲಿ ನೋಡಿ, ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದೆ ಅಂದರೆ ರೇಷನ್ ಕಾರ್ಡಲ್ಲಿ 3 ಜನ, 4 ಜನ, 5 ಜನ ಇರ್ತೀರ. ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ 4 ಜನ ಇತ್ತು ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಬರ್ತಿದ್ದ ರೇಷನ್ ಎಷ್ಟು ಅಂದರೆ ಒಂದು 20 kg ಆಗಿತ್ತು. ಆದರೆ ಈ ತಿಂಗಳು ನಿಮಗೆ ಬರೋದು ಎಷ್ಟು ಅಂದರೆ 60 kg ಆಗುತ್ತೆ. ಇವಾಗ 60 kg ರಾಜ್ಯ ಸರ್ಕಾರದವರು ಕೊಡ್ತಾರಲ್ಲ, ಇದಕ್ಕೆ ನಾವೇನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಬೇಕಂತ ನೀವು ಕೇಳಿದ್ರೆ ಏನು ಕೂಡ ಕೊಡೋ ಅಗತ್ಯ ಇಲ್ಲ. ಮತ್ತು ನಿಮ್ಮ ರೇಷನ್ ಡಿಪೋಗಳಲ್ಲಿ ಯಾವುದೇ ಥರದ ಎಕ್ಸ್ಟ್ರಾ ಅಮೌಂಟು ಕೂಡ ಇಸ್ಕೊಳ್ಳೋ ಹಾಗಿಲ್ಲ, ಸರಿನಾ? ನಿಮಗೆ ಈ ತಿಂಗಳು 60 kg ರೇಷನ್ ಸಿಗುತ್ತೆ. ಏನಕ್ಕೆ 60 kg ರೇಷನ್ ಸಿಗುತ್ತೆ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರದವರು ಆಗಲೇ ಹೋದ ತಿಂಗಳಲ್ಲಿ ಒಂದು ಅನೌನ್ಸ್ಮೆಂಟ್ನ ಮಾಡಿದರು. ಇಲ್ಲಿ ಫೆಬ್ರವರಿ ತಿಂಗಳಿಂದನೇ 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು. ಆದರೆ ಕೇಂದ್ರ ಸರ್ಕಾರದವರು ಏನು ಮಾಡಬೇಕಾಗುತ್ತೆ ಅಂದರೆ, ಆ ಒಂದು ಅಕ್ಕಿನ ಇವರಿಗೆ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಆ ಒಂದು ಕಳಿಸ್ಕೊಡೋಕ್ಕೆ ಜಾಸ್ತಿ ಸಮಯ ತೊಗೊಂಡಿದ್ರಿಂದ ಇಲ್ಲಿ ನಿಮಗೆ ಒಂದು ಹೋದ ತಿಂಗಳಲ್ಲಿ ಬರೀ 5 kg ಅಕ್ಕಿನ ಕೊಟ್ಟರು ರಾಜ್ಯ ಸರ್ಕಾರದವರು. ಅದಾದಮೇಲೆ ನಿಮಗೆ ಯಾವುದೇ ಥರದ ಹಣನ ಜಮೆ ಮಾಡಿಲ್ಲ. ನಿಮಗೆ ಫೆಬ್ರವರಿಲಿ ಬಂದಿರೋದು 5 kg ಅಕ್ಕಿ ಆಗಿರುತ್ತೆ, ಸರಿನಾ? ಇನ್ನೂ 5 kg ಹಣನೂ ಕೂಡ ಬಂದಿಲ್ಲ, ಅಕ್ಕಿನೂ ಕೂಡ ಕೊಟ್ಟಿಲ್ಲ. ಇವಾಗ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಎಲ್ಲ ಜನರು ಕೂಡ 15 kg ಅಕ್ಕಿನ ಪಡ್ಕೋತಾರೆ ಅಂತ ಹೇಳಿದ್ರು. ಅಂದರೆ ಇಲ್ಲಿ ನಿಮಗೆ ಮಾರ್ಚ್ ತಿಂಗಳಂದರೆ ಇದೇ ತಿಂಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ 10 kg ಒಬ್ಬ ವ್ಯಕ್ತಿಗೆ ರಾಜ್ಯ ಸರ್ಕಾರದವರು ಏನೊಂದು ಭರವಸೆನ ಕೊಟ್ಟಿದ್ರು, ಅನ್ನಭಾಗ್ಯ ಯೋಜನೆಯ ಗ್ಯಾರಂಟಿ ಪ್ರಕಾರ 10 kg ಅಕ್ಕಿ ಸಿಗುತ್ತೆ. ಇನ್ನೊಂದು 5 kg ಅಕ್ಕಿ ಏನಕ್ಕೆ ಎಕ್ಸ್ಟ್ರಾ ಸಿಗ್ತಿದೆ ಅಂದರೆ, ಇಲ್ಲಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹಣ ಬಂದಿರಲಿಲ್ವಲ್ಲ, ಮತ್ತು ಅಕ್ಕಿನೂ ಕೂಡ ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ಏನು ಮಾಡ್ತಾಯಿರ ಅಂದರೆ ಅಕ್ಕಿನ ಕೊಡ್ತೀವಿ ಅಂದ್ಬಿಟ್ಟು 5 kg ಓದು ತಿಂಗಳನ್ನ ಆ್ಯಡ್ ಮಾಡಿ ಕೊಡ್ತಾಯಿರ. ಅದರಿಂದ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬಂದ್ಬಿಟ್ಟು 15 kg ಅಕ್ಕಿ ಸಿಗುತ್ತೆ, ಸರಿನಾ? ಇದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಸಿಗುತ್ತೆ ಮತ್ತು ಎಲ್ಲ ರೇಷನ್ ಡಿಪೋಗಳಲ್ಲೂ ಕೂಡ ಸಿಗುತ್ತೆ. ಮತ್ತು ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನೆಂದರೆ, ಇಲ್ಲಿ ಏಪ್ರಿಲಲ್ಲೂ ಕೂಡ ಕೊಡ್ತಾರೆ 15 kg ಅಂತ ನೀವು ಕೇಳ್ತೀರಾ. ಇಲ್ಲಿ ನೋಡಿ, ಏಪ್ರಿಲಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ 15 kg ಅಕ್ಕಿ ಸಿಗಲ್ಲ. ಜಸ್ಟ್ ಮಾರ್ಚ್ ತಿಂಗಳಲ್ಲಿ ಮಾತ್ರ 15 kg ನಿಮಗೆ ಅಕ್ಕಿ ಸಿಗುತ್ತೆ. ಏಪ್ರಿಲ್ ತಿಂಗಳಿಂದ ನಿಮಗೆ ಪ್ರತಿ ತಿಂಗಳು ಕೂಡ 10 kg ಅಕ್ಕಿ ಸಿಗ್ತಾ ಹೋಗುತ್ತೆ, ಸರಿನಾ? ಮತ್ತು ಈ ಒಂದು ವಿಡಿಯೋನ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮಾಹಿತಿನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.